ನಾಡಿನ ಸಮಸ್ತ ಜನತೆಗೂ ಆಯುಧ ಪೂಜೆ ಮತ್ತು ದಸರಾ ಹಬ್ಬದ ಶುಭಾಶಯಗಳು. ನಮಗೆಲ್ಲ ಗೊತ್ತಿದೆ, ಈ 9 ದಿನ ನವರಾತ್ರಿ, 9 ದಿನ ದುರ್ಗಾ ದೇವತೆಗಳಿಂದ ಹಿಡ್ಕೊಂಡು ಎಲ್ಲ ದೇವತೆಗಳನ್ನು ಪೂಜೆ ಮಾಡ್ತಕ್ಕಂಥ ಹಬ್ಬ. ಇವತ್ತು ನಮ್ಮ ಎಲ್ಲ ಸಿಬ್ಬಂದಿಗಳ ಜೊತೆಗೆ ಆಯುಧಗಳ ಪೂಜೆ ಮಾಡೋದು ಅಂದರೆ ಆಯುಧ ಅಂತಂದರೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಹಿಡ್ಕೊಂಡು ವೆಹಿಕಲ್ ಹಿಡ್ಕೊಂಡು ಎಲ್ಲ. ಯಾಕಂದರೆ ನಮಗೆಲ್ಲ ಗೊತ್ತಿದೆ, ಇವತ್ತು ಮೈಸೂರಿನ ಚಾಮುಂಡೇಶ್ವರ ದಸರಾ ಅಂತ ತಕ್ಷಣ ನಮ್ಮ ನೆನಪಾಗೋದು ಮೈಸೂರು. ಇವತ್ತು ಎಲ್ಲರಿಗೂ ಒಂದು ಸಡಗರ. ಇವತ್ತು ಹಬ್ಬ ಅಂದ ತಕ್ಷಣ ನಮಗೆಲ್ಲ ಸಡಗರ, ಒಂಥರ ಏನೋ ಮನೇಲಿ ಉತ್ಸವ. ನಮ್ಮ ಸಿಬ್ಬಂದಿಗಳು ನೋಡ್ತಾ ಇದ್ದೀನಿ ಬೆಳಗಿನಿಂದ, ಅವ್ರಿಗೇನೋ ಒಂಥರ ಅಲ್ಲಿ ಪೂಜೆ ಇಲ್ಲಿ ಪೂಜೆ ಸೈಟಲ್ಲಿ. ಅದ್ರ ಜೊತೆಗೆ ಇವತ್ತು ನಮ್ಮ ಸಿಬ್ಬಂದಿಗಳ ಜೊತೆಗೆ ಈಗ ತಾನೇ ಸ್ವೀಟ್ ಎಲ್ಲ ಹಂಚ್ಕೊಂಡಿದ್ದೆವು. ಹಾಗಾಗಿ ಎಲ್ಲರಿಗೂ ಈ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ, ನಿಮಗೂ ಒಳ್ಳೇದು ಮಾಡಲಿ, ನಾಡಿಗೆ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಕೊಡಲಿ, ನಮ್ಮ ಗ್ರಾಹಕರಿಗೂ ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ಪರ್ಸನ್ಗೂ ಒಳ್ಳೇದಾಗಲಿ, ಈ ಅಮ್ಮ ಒಳ್ಳೇದು ಮಾಡಲಿ ಅಂತೇಳಿ ಇನ್ನೊಂದು ಬಾರಿ ಆಯುಧ ಪೂಜಾ ಹಬ್ಬದ ಶುಭಾಶಯಗಳು. ಇದು ಅನುಕೂಲ ಆಗಿದೆ. ಇದು ಏನಾಗುತ್ತಪ್ಪ ಅಂದರೆ ಮಿಡ್ಲ್ ಕ್ಲಾಸ್ ಪೀಪಲ್ ಇಂದ ಹಿಡ್ಕೊಂಡು ನಿಮ್ಗೆ ಯಾವುದೇ ಒಂದು ಟ್ಯಾಕ್ಸ್ ಅಂತ ಬಂದಾಗ ಅದು ಆಟೋಮೆಟಿಕ್ ಆಗಿ ಗ್ರಾಹಕರಿಗೆ ಅನುಕೂಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಂಸ್ಥೆ ಹುಟ್ಟಿದಿಂದ 18 ವರ್ಷ 19ನೇ ವರ್ಷ ಆಯುಧ ಪೂಜೆ. ಇವತ್ತು ಹೊಸ ಪ್ರಾಜೆಕ್ಟ್ ನಡೀತಾನೆ ಇದೆ. ದಸರಾ ಅಂತಲ್ಲ, ಎಲ್ಲ ಹಬ್ಬ ನಮಗೆ ಹೊಸ ಪ್ರಾಜೆಕ್ಟ್ ಬಂದಾಗೆಲ್ಲ ನಮ್ಗೊಂದು ಹಬ್ಬನೇ. ಒಂದು ದೀಪಾವಳಿ, ಒಂದು ದಸರಾ, ಇನ್ನೊಂದು ಸಡಗರ. ಹಾಗಾಗಿ ಪ್ರತಿ ತಿಂಗಳು 1-2 ಪ್ರಾಜೆಕ್ಟ್ ಲಾಂಚ್ ಇದ್ದೇ ಇರುತ್ತೆ. ಹಾಗಾಗಿ ನಮಗೆ ಒಂದು ಕುತೂಹಲ ಅಂತ ಹೇಳಿದ್ರೆ ನಮ್ಮ ಸಿಬ್ಬಂದಿಗಳೇ ನಮಗೊಂದು ಸ್ಟ್ರೆಂತ್. ಆರೋಗ್ಯ ಕ್ಷೇತ್ರಕ್ಕೂ ಕೂಡ ಆರೋಗ್ಯ ಕ್ಷೇತ್ರ ಕಾಲು ಇಟ್ಟಿದ್ವಿ ಆಲ್ರೆಡಿ. ಈಗ ಮೋಸ್ಟ್ಲಿ ಈ ವರ್ಷದಲ್ಲಿ ಒಂದು ಹಾಸ್ಪಿಟಲ್ ಓಪನ್ ಆಗ್ತಾ ಇದೆ. ದ ರೀಸನ್ ಏನಪ್ಪ ಅಂದ್ರೆ, ಹೇಗೆ ರಿಯಲ್ ಎಸ್ಟೇಟ್ ಅಲ್ಲಿ DSMH ಹೆಸರು ಮಾಡಿದೆ, ಇವತ್ತು ಗೊತ್ತಿದೆ ನಮಗೆ ಒಂದೇ ಒಂದು ಕನಸಿದ್ದೇನಪ್ಪ, ಯಾರಿಗೆ ಮನೆ ಇಲ್ಲ ಅವ್ರಿಗೊಂದು ಸ್ವಂತ ಮನೆ ಮಾಡಿಕೊಡ್ಬೇಕು. ಯಾರು ರೆಂಟಲ್ ಮನೇಲಿದ್ದಾರೆ ಅವ್ರೊಂದು EMI ಕಟ್ಕೊಂಡು ಅವ್ರು ಸ್ವಂತ ಮನೆ ಮಾಡ್ಕೋಬೇಕು. ಅದೇ ತರನೇ ಹಾಸ್ಪಿಟಲ್ ಅಂತ ಬಂದಾಗ ನಮ್ಮ ಕಾಂಪಿಟೇಷನ್ ಅಂತಲ್ಲ, ಯಾಕಂದ್ರೆ ಯಾವ್ದು ಎಲ್ಲ ಫೀಲ್ಡ್ ಅಲ್ಲಿ ಕಾಂಪಿಟೇಷನ್ ಇಲ್ಲ. ಆಸ್ಪತ್ರೆ ಅಂತ ಬಂದಾಗ ಯಾರು ಒಬ್ಬ ಪೇಷಂಟ್ ಅಂತ ಬರ್ತಾನೆ ಅವ್ನು ಒಳ್ಳೆ ಪ್ರೈಸ್ ಒಳ್ಳೆ ಸರ್ವಿಸ್ ಸಿಕ್ತಪ್ಪ ಅಂತೇಳಿ ನಾಳೆ ಅವನು ಹೋಗಿ ಬೇರೆದವ್ರಿಗೆ ಹೇಳ್ಬೇಕು. ಅದೇ ನಮ್ಮ DSMH ಉದ್ದೇಶ. ಎಲ್ಲ ಹಬ್ಬಗಳನ್ನು ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಆಚರಣೆ ವಿಶೇಷ ನಮ್ಮ ಸಿಬ್ಬಂದಿಗಳು ಇವತ್ತು ನೋಡಿರ್ಬೋದು, ಯಾವುದೇ ಹಬ್ಬ ಅಂದ ತಕ್ಷಣ ಎಲ್ಲರೂ ಅವ್ರ ಮನೆ ರಜೆ ತಗೊಂಡು ಆರಾಮಾಗಿ ರಾತ್ರಿ ಎಲ್ಲ ಇದು ಮಾಡ್ಕೊಂಡು ನಿದ್ದೆ ಮಾಡ್ತಾರೆ. ಬಟ್ ನಮ್ಮ ಸಿಬ್ಬಂದಿಗಳು ನೋಡಿ, ಮುಂಜಾನೆ ಅವರೇ ಬಂದು ಅವ್ರ ವೆಹಿಕಲ್ಗಳ ಜೊತೆಗೆ ಅವರೇ ನಿಂತು ಅವರೇ ಪೂಜೆ ಮಾಡಿದ್ದಾರೆ. ಹಾಗಾಗಿ ಸಿಬ್ಬಂದಿಗಳು ರಜೆ ತಗೊಳ್ಳಿಪ್ಪ, ನಾವು ರಜೆ ತಗೋಬೇಕು ನೆಸೆಸಿಟಿ ಇಲ್ಲ. ಹಾಗಾಗಿ ನಮ್ಮ ಹಬ್ಬ ನಮ್ಮ ಸಿಬ್ಬಂದಿಗಳ ಹಬ್ಬ ಇದು. ಥ್ಯಾಂಕ್ ಯು.